ಬಿಸ್ನೆಸ್ನಲ್ಲಿ ಬಾಯಿ ಶುದ್ಧವಾಗಿರಬೇಕು ಅಂತ ಹೇಳ್ತಾರೆ ಸ್ನೇಹಿತರೆ. ಬಾಯಿ ಅಂತ ಹೇಳಿದ್ರೆ ದಿನ ಬೆಳಗ್ಗೆ ಹಲ್ಲು ಉಜ್ಜಿದ್ರೆ, ಹಲ್ಲು ನಟ್ಟಿಗಿದ್ರೆ, ನಿಮ್ಮ ಹಲ್ಲಿನ ವಾಸನೆ ಬರಲಿಲ್ಲ ಅಂತ ಹೇಳಿದ್ರೆ ಬಾಯಿ ಸ್ವಚ್ಛವಾಗಿದೆ ಅನ್ನೋದಲ್ಲ. ಬಿಸ್ನೆಸ್ನಲ್ಲಿ ನೀವೊಂದು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅದರಲ್ಲಿ ನಿಮ್ಮ ಮಾತು ಸುಂದರವಾಗಿರಬೇಕು. ಬೇರೆಯವರಿಗೆ ತೊಂದರೆ ಕೊಡಂಗೆ, ಹರ್ಟ್ ಮಾಡಂಗೆ ನಿಮ್ಮ ಮಾತು ಇರಬಾರ್ದು ಸ್ನೇಹಿತರೆ. ಬಹಳಷ್ಟು ಜನ ಅಂದ್ರೆ ಮಧ್ಯಮ ವರ್ಗದವರು, ನಾನು ಕೂಡ ಒಬ್ಬ ಮಧ್ಯಮ ವರ್ಗದವನಿಗೆ ಸಂಬಂಧಪಟ್ಟಿರೋನೆ. ಸೊ ಮಧ್ಯಮ ವರ್ಗದವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಬಿಸ್ನೆಸ್ ಅನ್ನೋದಕ್ಕೆ ಜಂಪ್ ಆದಾಗ ಮೊದಲು ಅವ್ರು ಫೇಲ್ ಆಗೋದೇನು ಗೊತ್ತಾ, ಅವ್ರ ಬಾಯಿನ ಸ್ವಚ್ಛವಾಗಿ ಇಟ್ಕೊಳ್ಳೋದಿಲ್ಲ. ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ತಾರೆ, ಬಾಯಿಗೆ ಬಂದಿದ್ದೆಲ್ಲ ಪ್ರಾಮಿಸ್ಗಳನ್ನ ಮಾಡ್ತಾರೆ, ಬಾಯಿಗೆ ಬಂದಂಗೆ ಕಸ್ಟಮರ್ ಜೊತೆ ಮಾತಾಡ್ತಾರೆ, ಕ್ಲೈಂಟ್ ಜೊತೆ ಮಾತಾಡ್ತಾರೆ, ಅಪ್ಲೈನ್ ಡೌನ್ಲೈನ್ ಜೊತೆ ಮಾತಾಡ್ತಾರೆ. ಸೊ ಬಿಸ್ನೆಸ್ ಅನ್ನೋದನ್ನ 3 ತಿಂಗಳಲ್ಲಿ ಹಳ್ಳ ಹಿಡಿಸ್ಬಿಡ್ತಾರೆ, ಗಲೀಜ್ ಮಾಡ್ಬಿಡ್ತಾರೆ. ಕಾರಣ ಏನು ಅಂತಂದ್ರೆ ಅವರಿಗೆ ಬಿಸ್ನೆಸ್ ಮಾಡಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ತಿದ್ರು, ಯಾವ್ದಾದ್ರು ಎಲ್ ಎಸ್ ಏಜೆಂಟ್ಸ್ ಏನೋ ಮಾಡ್ತಿದ್ರು, ಯಾವ್ದೋ ಬಿಸ್ನೆಸ್ ಅಲ್ಲಿ ಇದ್ದೀರಾ ಅಂತ ಹೇಳಿದ್ರೆ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಯಾವುದೇ ಕಾರಣಕ್ಕೂ ನೀವು ಬೇರೆಯವರಿಗೆ ಹರ್ಟ್ ಆಗ್ಲಿದ್ದಂಗೆ ಮಾತಾಡಬೇಕು. ಹರ್ಟ್ ಆಗ್ಲಿದ್ದಂಗೆ ಅಂದ್ರೆ ನೋವಾಗ್ಲಿದ್ದಂಗೆ ಮಾತಾಡಬೇಕು ಅಂತ ಹೇಳಿದ್ರೆ ಒಂದೇ ಒಂದು ರೂಲ್ಸ್ ಇರೋದು. ಅದು ರೂಲ್ಸ್ ಏನು ಅಂತ ಹೇಳಿದ್ರೆ, ಮಾತಾಡೋಗಿನ ಮುಂಚೆ ನಾನು ಏನು ಮಾತಾಡ್ತಿದ್ದೀನಿ ಈ ಮಾತನ್ನ ಆಡಿದ್ರೆ ಅವನಿಗೆ ನೋವಾಗುತ್ತಾ ಅನ್ನೋದನ್ನ ಮೊದಲು 1 ಸೆಕೆಂಡ್ ಯೋಚನೆ ಮಾಡಿ ಮಾತನಾಡಿ. ಹಾಗೆ ಎರಡನೇದು, ಯಾರಿಗೂ ಕೂಡ ಅಂಡರ್ ಎಸ್ಟಿಮೇಟ್ ಮಾಡೋ ಹಾಗೆ ಅವರ ಅಡ್ಡ ಹೆಸರಿನಿಂದ ಅಥವಾ ಏಕವಚನದಿಂದ ದಯವಿಟ್ಟು ಮಾತಾಡಬೇಡಿ. ಹಾಗೆ ಮೂರನೇದಾಗಿ ಏನು ಅಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೂ ಅವರನ್ನ ಕೀಳಾಗಿ ನೋಡೋ ಹಾಗೆ ಮಾತಾಡಬೇಡಿ. ಯಾವುದೇ ಕಾರಣಕ್ಕೂ ಅವರಿಗೆ ಬಿಟ್ಟು ಹೋಗ್ತೀರಿ ಮುಂದೆ ಅನ್ನೋ ತರ ಮಾತಾಡಬೇಡಿ. ನಿಮ್ಮ ಜೊತೆಗೆ ಅವ್ರಿಗೆ ಕರ್ಕೊಂಡು ಹೋಗೋ ತರ ಮಾತುಗಳು ಇರಬೇಕು. ಈ 2-3 ಫಾರ್ಮುಲಾಗಳನ್ನ ಬಿಗಿನರ್ಸ್ ಯಾರು ಇತ್ತೀಚೆಗೆ ಸ್ಟಾರ್ಟ್ ಮಾಡಿದಿರಾ ಬಿಸ್ನೆಸ್, ಅವರಿಗೆ ಇದನ್ನ ಶೇರ್ ಮಾಡಿ ಸ್ನೇಹಿತರೆ, ಹಂಚ್ರಿ. ಇದನ್ನ ಅಳವಡಿಸ್ಕೊಳ್ಳಿ. ನೋಡಿ ನಿಮ್ಮ ಬಿಸ್ನೆಸ್ ನಲ್ಲಿ ಬಾಯಿ ನಿಮ್ದು ಹೇಗೆ ಇರಲಿ, ಬಟ್ ಮಾತು ಶುದ್ಧವಾಗಿದ್ರೆ ಖಂಡಿತವಾಗಿ ನೀವು ಜಯಶಾಲಿ ಆಗ್ತೀರಾ ಸ್ನೇಹಿತರೆ. ಈ ರೀತಿಯಾದಂತಹ ಪ್ರತಿಯೊಂದು ವಿಡಿಯೋನು ನಿಮಗೆ ಇಂಚಾಗಿ ಬಿಸ್ನೆಸ್ ಬಗ್ಗೆ ಹೇಳ್ತಾ ಹೊಸ ಟೆಕ್ನಿಕ್ಸ್ ಅಲ್ಲಿ ನಿಮಗೆ ಅರ್ಥ ಮಾಡಿಸೋದಕ್ಕೆ ಶರತ್ ಅಂದ್ರೆ ನಿಮ್ಮ ಪ್ರೀತಿ MLM ಶರತ್ ಯಾವಾಗಲೂ ಬರ್ತಾ ಇರ್ತೀನಿ. ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಹಂಚಿ. ನಿಮಗೆ ಸಕ್ಸಸ್ ಮಾಡೋದು ನನ್ನ ಜವಾಬ್ದಾರಿ. ಈಗ ಸಕ್ಸಸ್ ಬಗ್ಗೆ ಟೆನ್ಷನ್ ತಗೋಬೇಡಿ, ಬಿಂದಾಸಾಗಿರಿ, ಮಸ್ತಾಗಿ ಬಿಸ್ನೆಸ್ ಮಾಡಿ. ಎಲ್ಲ ವಿಡಿಯೋನ ಒಂದ್ಸಲ ನೋಡ್ಕೊಂಡ್ ಬನ್ನಿ, ನಾನು ಮಾಡಿರೋದು ನಿಮಗೆ ಭಾಳ ಐಡಿಯಾ ಬರುತ್ತೆ.